ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಸುಮಾರು ಸಲ ಮನೆಯಲ್ಲಿ ಹಲ್ವಗಳನ್ನು ತಯಾರಿಸಿ ತಿಂದಿರ್ತೀರಾ. ಆದರೆ ಅದಕ್ಕೆ ಸರಿಯಾದ ಅಳತೆಯನ್ನು ಉಪಯೋಗಿಸ್ಲಿಲ್ಲ ಅಂದರೆ ಖಂಡಿತವಾಗ್ಲೂ ಹಲ್ವಾ ಕೆಟ್ಟೋಗುತ್ತೆ. ಇವತ್ತು ಕೂಡ ನಾನು ಒಂದು ಹಲ್ವಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಸರಿಯಾದ ಅಳತೆಯಲ್ಲಿ ಈ ಹಲ್ವನ ನೀವು ಮಾಡಿ ತಯಾರಿಸಿ ತಿಂದರೆ ಖಂಡಿತವಾಗ್ಲೂ ಬಾಯಲ್ಲೇ ಕೂಡ ಕರಗೋಗುತ್ತೆ. ಅಷ್ಟು ಒಂದು ಸಾಫ್ಟಾಗಿ ತುಂಬ ಈಸಿಯಾಗಿ ಮಾಡುವಂಥ ಹಲ್ವಾ ಇದು. ಸೊ ಈ ಹಲ್ವಾ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು. ಸಕ್ಕರೆನ ಹಾಕಿದ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ಈ ಸಕ್ಕರೆ ಎಲ್ಲ ಕರಗಿ ನಮಗೆ ಪಾಕ ಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ಇಲ್ಲಿ ಒಂದು ನಾವು ಬಾಣಲೆನ ತಗೊಂಡಿದ್ದೀನಿ. ಸೊ ಈ ಬಾಣಲೆಗೆ ಇವಾಗ ನಾನು 1 ಕಪ್ ಆಗುವಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಳತೆಯಲ್ಲೇ ತಗೋಬೇಕು ನೀವು ರವೆನ. ಸೊ ನೋಡಿಕೊಂಡು ಉಪಯೋಗಿಸಿ. ನಾನು ಸಕ್ಕರೆ ಉಪಯೋಗಿಸಿರೋ ಕಡೆ ನೀವು ಬೇಕಿದ್ರೆ ಬೆಲ್ಲ ಕೂಡ ಉಪಯೋಗಿಸ್ಬೋದು. ಇಲ್ಲಿ ರವೆ ನಾನು ದಪ್ಪ ರವೆನೇ ತಗೊಂಡಿದ್ದೀನಿ. ಸೊ ಸಣ್ಣ ರವೆ ಅಲ್ಲ. ನೋಡ್ಬೋದು, ನಾವು ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ ಅದೇ ರವೆನ ನಾನು ತಗೊಂಡಿರೋದು ಇಲ್ಲಿ. ಇದನ್ನು ಇವಾಗ ನಾವು ಒಂದು 2 ನಿಮಿಷದವರೆಗೂ 1ರಿಂದ 2 ನಿಮಿಷದವರೆಗೂ ಇದನ್ನು ನೀವು ಹೀಗೆ ಇದನ್ನು ಹುರ್ಕೋಬೇಕಾಗುತ್ತೆ ರವೆನ. ಸೊ ಮತ್ತೆ ಕೂಡ ಆಮೇಲೆ ಕೂಡ ನಾವು ಇದನ್ನು ಉರಿತೀವಿ. ಸೊ ನೋಡಿಕೊಂಡು ಒಂದು 2 ನಿಮಿಷದವರೆಗೂ ಹುರ್ಕೊಳ್ಳಿ ಸಾಕು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಬೇಡ. ಯಾಕೆಂದರೆ ರವೆ ಎಲ್ಲ ಕಪ್ಪಗಾಗ್ಬಿಡುತ್ತೆ, ಆವಾಗ ಟೇಸ್ಟ್ ಕೂಡ ಕೆಟ್ಟೋಗುತ್ತೆ. ಹಾಗಾಗಿ ಈಗ ಇದನ್ನು ನಾನು ಒಂದು 2 ನಿಮಿಷದವರೆಗೂ ಸ್ವಲ್ಪ ಇದು ಕಲರ್ ಚೇಂಜ್ ಆಗಲ್ಲ, 2 ನಿಮಿಷ ಇರೋದ್ರಿಂದ. ಸೊ ಆಮೇಲೆ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು. ನೋಡಿ, ಹೀಗೆ ಈಗ ನಾನು ಇದನ್ನು ಫ್ರೈ ಮಾಡಿಕೊಂಡು ಒಂದು ಬೌಲಿಗೆ ತೆಗೆದಿಟ್ಕೊಳ್ತೀನಿ. ಇವಾಗ ಸಾಕು, 2 ನಿಮಿಷ ಆಗಿದೆ. ಸೊ 2 ನಿಮಿಷ ಹುರಿದ ನಂತರ ನಾನು ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ನಾವು ಬಾಣಲೆನ ತಗೊಂಡಿದ್ದೀವಿ. ಸೊ ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಇಲ್ಲಿ ತುಪ್ಪನ ಹಾಕ್ಕೊಳ್ಬೇಕು. ಸೊ ತುಪ್ಪ ಇದ್ದರೆ ತುಪ್ಪ ಉಪಯೋಗಿಸಿ, ಇಲ್ಲ ಅಂತಂದರೆ ನೀವು ಅಡುಗೆ ಎಣ್ಣೆ ಕೂಡ ಉಪಯೋಗಿಸ್ಬೋದು. ಅಡುಗೆ ಎಣ್ಣೆ ಬೇಡ ಅನ್ನೋದಾದರೆ ನೀವು ದಾಲ್ಡಾ ಕೂಡ ಉಪಯೋಗಿಸ್ಬೋದು. ಯಾವುದನ್ನು ಬೇಕಿದ್ರೂ ನೀವು ಉಪಯೋಗಿಸ್ಬೋದು. ಸೊ ಈಗ ನಾನು ಇದಕ್ಕೆ ಕೆಲವೊಂದು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಹಾಕ್ತಿದ್ದೀನಿ, ಹಾಗೆ ಬಾದಾಮ್ ಮತ್ತು ಗೋಡಂಬಿ ಇಷ್ಟನ್ನು ಹಾಕಿ ನಾನು ಹೀಗೆ ಹಾಕಿದ್ದೀನಿ. ಸೊ ಕಟ್ ಮಾಡಿ ಕೂಡ ಬೇಕು ಅಂದರೆ ನೀವು ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಹುರಿದು ತುಪ್ಪದಲ್ಲಿ ಹುರಿದು ತೆಗೆದಿಟ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಆಗ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ಆಗಿದೆ. ಸೊ ಇದನ್ನು ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ನಾನು ಒಂದು ಬೌಲಿಗೆ ತೆಗೆದಿಟ್ಕೊಳ್ತೀನಿ. ನಂತರ ಈಗ ಇರೋಂತಹ ತುಪ್ಪದಲ್ಲೇ ನಾವು ಈಗ ರವೆನ ತೆಗೆದಿಟ್ಕೊಂಡಿದ್ದೀವಲ್ಲ, ಸೊ ಆ ರವೆನ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ತುಪ್ಪಕ್ಕೆ ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದು ಕಲರ್ ಚೇಂಜ್ ಆಗಬೇಕು ನಮಗೆ, ಅಲ್ಲಿವರೆಗೂ ನಾವು ಈ ಒಂದು ರವೆನ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಹೀಗೆ ಈಗ ಇದನ್ನು ಹುರ್ಕೊಳ್ಳೋಣ. ಒಂದು 2ರಿಂದ 3 ನಿಮಿಷದವರೆಗೂ ತಗೊಳುತ್ತೆ ಇದು. ಹೀಗೆ ನಾವು ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಓಕೆ. ಯಾಕೆಂದರೆ ಕಲರ್ ಚೇಂಜ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ರವೆ ಕೂಡ ಚೆನ್ನಾಗಿ ಫ್ರೈ ಆಗಿರಬೇಕು, ಆಗ ನಾವು ಮಾಡಿರೋಂತಹ ರೆಸಿಪಿ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಯಾವುದೇ ರೆಸಿಪಿ ಆಗಲಿ, ನೀವು ಉಪ್ಪಿಟ್ಟಾಗಲಿ ಅಥವಾ ಕೇಸರಿ ಬಾತ್ ಆಗಲಿ, ನೀವು ಯಾವುದೇ ಒಂದು ರವೆಯ ಒಂದು ರೆಸಿಪಿಗಳನ್ನು ಮಾಡಿದಾಗ ರವೆ ಹುರಿದಾಗ ಖಂಡಿತ ರವೆನ ಚೆನ್ನಾಗಿ ಹುರಿಬೇಕು. ಮೇಯ್ನು ಅದೇ, ರವೆ ಚೆನ್ನಾಗಿ ಹುರಿದ್ರೆ ಮಾತ್ರ ಆ ರೆಸಿಪಿ ಟೇಸ್ಟಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ಎಲ್ಲ ಕೈಗೆ ಹಾಗೇ ಮೆತ್ತಗೆ ಅಂಟ್ಕೊಳ್ಳುತ್ತೆ, ಸೊ ಚೆನ್ನಾಗಿರಲ್ಲ. ಈಗ ಹುರಿದಿದ್ದಾಗಿದೆ, ಅದನ್ನು ಒಂದು ಕಡೆ ಇಟ್ಕೊಳ್ಳೋಣ. ಇಲ್ಲಿ ಪಾಕ ರೆಡಿಯಾಗಿದೆ, ನೋಡ್ಬೋದು ನೀವು. ಈ ಪಾಕಕ್ಕೆ ನಿಮಗೆ ಬೇಕು ಅಂದರೆ ನೀವು ಸ್ವಲ್ಪ ಆರೆಂಜ್ ಕಲರ್ನ, ಫುಡ್ ಕಲರ್ನ ಆ್ಯಡ್ ಮಾಡ್ಬೋದು. ಸೊ ಬೇಡ ಅನ್ನೋರು ಸ್ಕಿಪ್ ಮಾಡಿ. ನಾನು ಸ್ವಲ್ಪ ಫುಡ್ ಕಲರ್ನ ಹಾಕಿ ಈ ಶುಗರ್ ಸಿರಪ್ ಕೂಡ ಇವಾಗ ನಾನು ಈ ಬೌಲಿಗೆ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಈಗ ಈ ಒಂದು ಬಾಣಲೆಗೆ, ರವೆ ಇರೋ ಬಾಣಲೆಗೆ ನಾನು ಪಾಕನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂಟು ಪಾಕ ಏನು ಬೇಡ ನಮಗೆ, ಜಸ್ಟ್ ಅದು ಸಕ್ಕರೆ ಕರಗಿದ್ರೆ ಸಾಕು. ಸಕ್ಕರೆ ಕರಗದ ನಂತರ ನಾವು ಈ ಬಾಣಲೆಗೆ ಹಾಕಿ
ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೇ ಮಿಕ್ಸ್ ಮಾಡ್ತಾ ಇರಿ, ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ನೀವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಆಗಲೇ ಗಟ್ಟಿ ಆಗ್ತಾ ಬರ್ತಾ ಇದೆ, ನೋಡ್ಬೋದು. ತುಂಬ ಬೇಗನೆ ಗಟ್ಟಿ ಆಗುತ್ತೆ ರವೆ. ಸೊ ಹಾಗಾಗಿ ನೋಡಿ ಈಗಾಗಲೇ ಎಷ್ಟು ತಿಕ್ಕಾಗಿದೆ ಅಂತ. ತುಂಬಾ ಟೇಸ್ಟಿಯಾಗಿ ನೀವು ಖಂಡಿತ ಸರಿಯಾದ ಅಳತೆಯಲ್ಲಿ ಈ ಹಲ್ವನ ಒಂದ್ಸಲ ತಯಾರಿಸಿ ತಿಂದರೆ ಬಾಯಲ್ಲೇ ಕರಗೋಗುತ್ತೆ. ಅಷ್ಟು ಮೃದುವಾಗಿ ಸಾಫ್ಟಾಗಿ ಇರುತ್ತೆ. ಖಂಡಿತ ಟ್ರೈ ಮಾಡಿ, ಆಗ ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಏನು ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಈಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಹೀಗೆ ಗಟ್ಟಿ ಆಗ್ತಾ ಇರಲಿ. ನಂತರ ಇದಕ್ಕೆ ಈಗ ನಾವು 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ಇದ್ದರೆ ಉಪಯೋಗಿಸಿ, ಇಲ್ಲ ಅಂದರೆ ಸ್ವಲ್ಪ ಬಿಸಿ ಎಣ್ಣೆ ಇದ್ದರೆ ಬಿಸಿ ಮಾಡಿ ಎಣ್ಣೆನ 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ನೋಡ್ಬೋದು ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಹೀಗೆ ಕೈ ಆಡಿಸ್ತಾ ಇರಿ, ಚೆನ್ನಾಗಿ ಬೇಯುತ್ತೆ. ಆವಾಗ ಎಲ್ಲ ಕಡೆ ಕೂಡ ನೀಟಾಗಿ ಬೇಯುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳೋಣ. ನೋಡಿ ಹಾಕಿದ್ದೀನಿ. ಸೊ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ನಾವು ಬೇಯಿಸ್ಕೊಳ್ಳೋಣ. ಸೊ ನಾನಿನ್ನು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ, ಹೈ ಫ್ಲೇಮ್ ಮಾಡಿಲ್ಲ ಇನ್ನು. ಹೀಗೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಇದನ್ನು ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ, ತುಂಬಾ ಬೇಗ ಆಗುವಂಥ ಒಂದು ಸ್ವೀಟ್ ರೆಸಿಪಿ ಸೂಜಿ ಹಲ್ವಾ. ಸೊ ಖಂಡಿತ ಈ ರವೆ ಹಲ್ವಾನ ನೀವು ತಯಾರಿಸಿ, ಬೇಕು ಅಂದರೆ ಸಕ್ಕರೆ ಬದಲು ನೀವು ಇಲ್ಲಿ ಬೆಲ್ಲ ಕೂಡ ಉಪಯೋಗಿಸ್ಬೋದು, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಸೊ ನೋಡಿ ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆಯಲ್ಲ, ಹಾಗೆ ನೀವು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ತಾ ಬನ್ನಿ. ಈಗ ಗಂಟೇನೂ ಆಗೋದಿಲ್ಲ ಅದು, ಆದರೆ ಎಲ್ಲ ಕಡೆನೂ ಚೆನ್ನಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ನಾನು ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ನಾವು ಏಲಕ್ಕಿ ಪೌಡರ್ ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬಾ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡುವಂಥ ಒಂದು ಹಲ್ವಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಖಂಡಿತ ಈ ಸೂಜಿ ಹಲ್ವಾ ಅಥವಾ ಇದನ್ನು ಕೇಸರಿ ಬಾತ್ ಅಂತ ಕೂಡ ನಾವೆಲ್ಲ ಕರಿತೀವಿ. ಖಂಡಿತ ಕೇಸರಿ ಬಾತನ್ನು ಈ ರೀತಿ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ತಪ್ಪದಲ್ಲೇ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ನ ಹೀಗೆ ಮೇಲ್ಗಡೆ ಕೂಡ ನಾನು ಡೆಕೋರೇಷನ್ಗೆ ಅಂತ ಇಟ್ಟಿದ್ದೀನಿ. ಬೇಕು ಅಂದರೆ ನೀವೆಲ್ಲದನ್ನು ಕೂಡ ಹಾಕಿ ಒಂದೇ ಸಲ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡಿ. ತುಂಬ ಹೆಲ್ತಿಯಾಗಿರುವಂತಹ ಒಂದು ರವಾ ಹಲ್ವಾ ರೆಸಿಪಿ ಇದು. ಸೊ ಖಂಡಿತ ಸೂಜಿ ಹಲ್ವಾ ರೆಡಿಯಾಗಿದೆ. ಕೇಸರಿ ಬಾತನ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಸಿ ಯು.